ದಕ್ಷಿಣ ಭಾರತದ ಹೃದಯಭಾಗದಲ್ಲಿ ಇದ್ದು ಶ್ರೇಷ್ಠ ಕಾಲದ ಕರ್ನಾಟಕವು ನಾನಾ ರಾಜ್ಯಗಳ ಪಾಲಾಗಿದ್ದಾಗ 11ನೇ ಶತಮಾನದ ಆರಂಭದಲ್ಲಿ ಹೊಯ್ಸಳ ವಂಶದ ಇಳಿಜಾರಿನಲ್ಲಿ ಒಂದು ತಾಜಾ ಬೆಳಕು ಹೊಮ್ಮಿತು. ಅದು ರಾಜ ವಿಷ್ಣುವರ್ಧನನ ಅಧಿಕಾರಕ್ಕೆ ಬರುವ ದಿನ. ವಿಷ್ಣುವರ್ಧನನು ಮೂಲತಃ ಬಲ್ಲಾಳ ರಾಜಕುಮಾರ. ಅವನು ಅತ್ಯಂತ ಬುದ್ಧಿವಂತ ಮತ್ತು ಶೂರವೀರನೆಂದು ಬಾಲ್ಯದಲ್ಲಿಯೇ ಹೆಸರು ಪಡೆದನು. ಕಾಲಕ್ರಮೇಣ ಅವನ ಪಟುತ್ವ, ಧೈರ್ಯ ಮತ್ತು ನೀತಿನಿಷ್ಠೆಯಿಂದ ಅವನು ಹೊಯ್ಸಳರ ಅರಸನಾಗಿ ಏರಿದನು. ತನ್ನ ರಾಜಕೀಯ ಜೀವನದ ಆರಂಭದಲ್ಲಿ ಬಿಟ್ಟುಗರಿ ಎಂಬ ಖ್ಯಾತಿಯ ಶಕ್ತಿಶಾಲಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ವಿಷ್ಣುವರ್ಧನನು ನಂತರ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪ್ರಭಾವ ಬೀರುವ ರಾಜನಾಗಿ ಹೊರಹೊಮ್ಮಿದನು. ವಿಷ್ಣುವರ್ಧನನ ಶಕ್ತಿಯ ಮೊದಲ ಪಾಠ ಬಂದದ್ದು 1116ರಲ್ಲಿ ಚೋಳರ ವಿರುದ್ಧ ನಡೆದ ತೀವ್ರ ಸಮರದಲ್ಲಿ. ಈ ಯುದ್ಧವು ತಲಕಾಡಿನಲ್ಲಿ ನಡೆದಿದ್ದು, ಇದರಿಂದ ಹೊಯ್ಸಳರು ಚೋಳರ ಪೀಡನದಿಂದ ಮುಕ್ತರಾದರು. ಈ ಜಯದಿಂದ ವಿಷ್ಣುವರ್ಧನನು ಕೇವಲ ಸ್ವಾತಂತ್ರ್ಯವನ್ನು ಗಳಿಸಲಿಲ್ಲ, ತನ್ನ ಸಾಮ್ರಾಜ್ಯದ ಮೆರಗು ಕೂಡ ಹೆಚ್ಚಿಸಿಕೊಂಡನು. ಈ ಯುದ್ಧದ ನಂತರವೇ ಅವನು ವಿಷ್ಣುವರ್ಧನ ಎಂಬ ಹೆಸರನ್ನು ತಾಳಿದನು. ಈ ಹಿಂದೆ ಅವನ ಹೆಸರು ಬಿತಿದೇವ ಎಂದು ಇದ್ದದು. ವಿಷ್ಣುವರ್ಧನನ ಆಡಳಿತವು ಕೇವಲ ಯುದ್ಧ ವಿಜಯಗಳ ಕುರಿತು ಮಾತ್ರವಲ್ಲ, ಕಲಾ, ಧರ್ಮ ಮತ್ತು ಸಾಮಾಜಿಕ ಶ್ರೇಯಸ್ಸಿನ ಮೇಲೆಯೂ ಆಧಾರಿತವಾಗಿತ್ತು. ಅವನು ವೈಷ್ಣವ ಧರ್ಮವನ್ನು ಅಂಗೀಕರಿಸಿ ರಾಮಾನುಜಾಚಾರ್ಯರಿಂದ ಪ್ರಭಾವಿತನಾಗಿ ಲಕ್ಷಾಂತರ ಜನರನ್ನು ಭಕ್ತಿಯ ಮಾರ್ಗದಲ್ಲಿ ನಡೆಸಿದನು. ಶ್ರವಣಬೆಳಗೊಳ, ಬೇಲೂರು, ಹಲೇಬೀಡುಗಳಲ್ಲಿ ಅವನು ನಿರ್ಮಿಸಿದ ದೇವಾಲಯಗಳು ಇಂದಿಗೂ ಆತನ ಕಲೆಪ್ರೇಮದ ಸಾಕ್ಷ್ಯಗಳಾಗಿವೆ. ಅವನ ಪ್ರಸಿದ್ಧ ನಿರ್ಮಾಣಗಳಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯವು ವಿಶೇಷವಾದುದು. ಈ ದೇವಾಲಯವು ವಿಷ್ಣುವರ್ಧನನ ಧರ್ಮನಿಷ್ಠೆ, ಶಿಲ್ಪಕಲೆಯ ಮೆರುಗು ಮತ್ತು ಹೊಯ್ಸಳ ವಾಸ್ತುಶಿಲ್ಪದ ಎತ್ತರದ ಶ್ರೇಣಿಗೆ ಸಾಕ್ಷಿಯಾಗಿದೆ. ಈ ದೇವಾಲಯವನ್ನು ಕಟ್ಟಲು 103 ವರ್ಷಗಳ ಕಾಲವಾಯಿತೆಂದೇ ಹೇಳಲಾಗುತ್ತದೆ. ಆದರೆ ಅದರ ಪ್ರತಿಶಿಲಾ, ಪ್ರತಿಮೆ ಮತ್ತು ಗುಂಬಜುಗಳೊಳಗಿನ ನವೀನತೆ ಅದನ್ನು ವಿಶ್ವದ ಶ್ರೇಷ್ಠ ಕಲಾಕೃತಿಗಳ ಪಟ್ಟಿಯಲ್ಲಿ ತರುವಂತಿದೆ. ವಿಷ್ಣುವರ್ಧನನು ತನ್ನ ಆಳ್ವಿಕೆಯಲ್ಲಿ ಕೇವಲ ವಿಸ್ತರಣೆಯ ಕಡೆ ಮಾತ್ರ ನೋಡಲಿಲ್ಲ. ಅವನು ನ್ಯಾಯದಾಟವನ್ನು ಶ್ರದ್ಧೆಯಿಂದ ನಡೆಸಿದನು. ರೈತರಿಗಾಗಿ ಸುಧಾರಿತ ನೀರಾವರಿ ವ್ಯವಸ್ಥೆ, ವ್ಯಾಪಾರದ ದೋಣಿ ಮಾರ್ಗಗಳ ಅಭಿವೃದ್ಧಿ, ಹಳ್ಳಿಗಳ ಬೆಳವಣಿಗೆ ಮೊದಲಾದ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡನು. ಕಾವೇರಿ ಮತ್ತು ತುಂಗಭದ್ರಾ ನದಿಗಳ ಮಧ್ಯದ ಪ್ರದೇಶದಲ್ಲಿ ಹೊಯ್ಸಳ ಸಾಮ್ರಾಜ್ಯ ತನ್ನ ಎತ್ತರವನ್ನು ತಲುಪಿತು. ಅವನ ಪತ್ನಿ ಶಾಂತಳಾ ದೇವಿ ಸಹ ರಾಜಕೀಯ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಪ್ರಭಾವ ಬೀರಿದ್ದಳು. ಅವಳು ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳ ಪ್ರೇಮಿಯಾಗಿದ್ದು ಸಾಕಷ್ಟು ಸಾಹಿತ್ಯವನ್ನು ರಚಿಸಿದ್ದಳು. ಈ ರಾಜರಾಣಿ ಜೋಡಿಯ ಹೃದಯಸ್ಪರ್ಶಿ ಸಂಗಾತಿ ಮತ್ತು ಸಾಮ್ರಾಜ್ಯ ನಿರ್ಮಾಣದ ಸಾಹಸಗಳನ್ನು ಇಂದಿಗೂ ಸಾಹಿತ್ಯ ಮತ್ತು ಜನಪದ ಗೀತೆಗಳಲ್ಲಿ ಹಾಡಲಾಗುತ್ತದೆ. ವಿಷ್ಣುವರ್ಧನನ ಕಾಲದ ಭಾರತವು ಆಳ್ವಿಕೆಯಲ್ಲಿ ಬಹುಧರ್ಮೀಯ, ಬಹುಸಂಸ್ಕೃತಿಕ ವಾತಾವರಣವನ್ನು ಹೊಂದಿತ್ತು. ಶೈವ, ಜೈನ ಮತ್ತು ವೈಷ್ಣವ ಧರ್ಮಗಳು ಪರಸ್ಪರ ಬಾಂಧವ್ಯದಲ್ಲಿ ಬೆಸೆದಿದ್ದವು. ರಾಜನು ಧರ್ಮಪ್ರಬುದ್ಧನಾಗಿದ್ದರೂ ಇತರ ಧರ್ಮಗಳಿಗೆ ಗೌರವ ನೀಡಿದನು. ಇದು ಅವನ ರಾಜಧಾನಿಗಳಲ್ಲಿ ಕಂಡುಬರುವ ವಿವಿಧ ಧರ್ಮದ ದೇವಾಲಯಗಳು ಮತ್ತು ಮಠಗಳಿಂದ ಗೊತ್ತಾಗುತ್ತದೆ. ಅವನ ಜೀವನದ ಕೊನೆಯ ವರ್ಷಗಳಲ್ಲಿ ವಿಷ್ಣುವರ್ಧನನು ತನ್ನ ಮಗ ನಾರಸಿಂಹನಿಗೆ ರಾಜ್ಯಭಾರವನ್ನು ನೀಡಿದನು. ತನ್ನ ಇಡೀ ಜೀವನವನ್ನು ಪ್ರಜೆಗಳ ಹಿತಕ್ಕಾಗಿ ಮುಡಿಪಾಗಿಟ್ಟಿದ್ದ ಈ ಮಹಾರಾಜನು 1145ರ ಸುಮಾರಿಗೆ ಇಹಲೋಕ ತ್ಯಜಿಸಿದನು. ಆದರೆ ಅವನ ಜೀವನದ ಪ್ರತಿಯೊಂದು ಅಧ್ಯಾಯವೂ ಇಂದಿಗೂ ಕನ್ನಡ ನಾಡಿನ ಶ್ರೇಷ್ಠ ಇತಿಹಾಸದಲ್ಲಿ ಬೆಳಗುತ್ತದೆ.